ನನ್ನ ಮನೆಗೆ ಬರಬೇಡಿ, ಸಿದ್ದರಾಮಯ್ಯನ ಮನೆ ಕಾರ್ಯಕ್ರಮಕ್ಕೆ ಬರಬೇಡಿ. ಇವತ್ತು ಇಂಡಸ್ಟ್ರಿ ಸಾಯ್ತಾ ಇದೆ. ನನ್ನ ಟೀಕೆ ಮಾಡ್ತೀನಿ ಅಂದ್ರೆ ಬಹಳ ಖುಷಿಯಿಂದ ಮಾಡಲಿ, ಏನು ತೊಂದರೆ ಇಲ್ಲ. ನಾನೇ ಪರ್ಸನಲ್ ಆಗಿ ಹೋಗಿ ಇಂಡಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಏನು ನನಗೇನು ಗೊತ್ತಿಲ್ವಾ ಪೊಲಿಟಿಕಲಿ ಎಲ್ಲೆಲ್ಲಿ ಯಾರು ಇದೆ ಅಂತ ಅಂದ್ಬಿಟ್ಟು. ಸೊ ನಾನು ಅವ್ರು ಒಳ್ಳೇದು ಕೇಳ್ತಾ ಇದ್ದೀನಿ, ಇಂಡಸ್ಟ್ರಿ ಒಳ್ಳೇದಕ್ಕೆ. ನನ್ನ ಮನೆಗೆ ಬರಬೇಡಿ, ಸಿದ್ದರಾಮಯ್ಯನ ಮನೆ ಕಾರ್ಯಕ್ರಮಕ್ಕೆ ಬರಬೇಡಿ. ನಿಮ್ಮ ಕಾರ್ಯಕ್ರಮ, ನೀವು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇಂಡಸ್ಟ್ರಿನ ಬದುಕಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಸೇರಿ ಸಂಘಟನೆ ಆದ್ರೇನು, ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಹಂಗೆ ನಿಮ್ಮ ಯಶಸ್ಸು ಆಗ್ಬೇಕಾದ್ರೆ ಇವತ್ತು ಇಂಡಸ್ಟ್ರಿ ಸಾಯ್ತಾ ಇದೆ. ಎಲ್ಲರೂ ಬೆಳಗ್ಗೆ ಸಾಯಂಕಾಲ ಟಿವಿಗಳಲ್ಲಿ ಅರ್ಧ ಇದಾಗ್ತಾ ಇದೆ, ಹೊಸ ಸಿನಿಮಾಗಳು ಬರ್ತಾ ಇಲ್ಲ. ಒಂದಾಗಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇರೋದು ನಿಮಗೋಸ್ಕರ. ಹಬ್ಬ ಸಂದರ್ಭದಲ್ಲಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಳ್ಳೇದು ಮಾಡಿ. ನನ್ನ ಟೀಕೆ ಮಾಡ್ತೀನಿ ಅಂದರೆ ಭಾಳ ಖುಷಿಯಿಂದ ಮಾಡಲಿ, ಏನು ತೊಂದರೆ ಇಲ್ಲ. ಹೋರಾಟ ಮಾಡಲಿ, ಧಿಕ್ಕಾರ ಕರೀಲಿ, ಜೈಕಾರ ಹಾಕಲಿ, ಇವೆಲ್ಲ ಏನಿಲ್ಲ. ನಾನು ಇಂಡಸ್ಟ್ರಿ, ಅವ್ರಿಗೆ ಹೆಂಗೆ ಇಂಡಸ್ಟ್ರಿ ಅನ್ನೋ ನಾನು ಇಂಡಸ್ಟ್ರಿಯವನೇ. ಐ ಆಮ್ ಆಲ್ಸೋ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಬೀಯಿಂಗ್ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಈಗ ಹುಬ್ಳಿಲಿ ನಡೀತಲ್ಲ ಕಾರ್ಯಕ್ರಮ, ಹುಬ್ಳಿಲಿ ನಡೆದಾಗ ಕಳಸಾ ಬಂಡೂರಿದು ಮಾದಾಗಿದೆಲ್ಲ ಯಾವ ಪಾರ್ಟಿಯವರು ಲೀಡರ್ಶಿಪ್ ತಗೊಂಡಿದ್ರು? ಯಾಕೆ ಫಿಲಮ್ ಅವರೆಲ್ಲ ಹೋಗಲ್ಲಿ ಹೋರಾಟ ಮಾಡಿದ್ರಿ? ನಾನೇ ಪರ್ಸನಲ್ ಆಗಿ ಹೋಗಿ ಇಂಡಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಏನು ನನಗೋಸ್ಕರ ನೀರು, ನಾ ಬೆಂಗಳೂರಿಗೋಸ್ಕರ ನೀರು ಬಂದು ಒಂದು ಸ್ವಾಭಾವಿಕ ಒಂದು ಬೆಂಬಲನೂ ವ್ಯಕ್ತಪಡಿಸೋಕ್ಕಾಗಲಿಲ್ಲ ಅಂದರೆ ಏನು, ಅವ್ರು ಬರದೇ ಹೋದ್ರು ನಾವು ಮಾಡ್ತೀವಿ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ನಿಮ್ಮ ಜವಾಬ್ದಾರಿ ಏನು?